ದೇವರ ಕ್ಲಾಸಿನ ಆರಂಭದಿಂದ ಮುಕ್ತಾಯವರೆಗೆ ಯೇಸು ಕ್ರಿಸ್ತನೇ ನಡೆಸಬೇಕು. ಯೇಸುವಿನವರು ಹೇಳಿಕೊಡುವ ಪಾಠ ನಮ್ಗೆ ಅರ್ಥ ಆಗುವ ರೀತಿಯಲ್ಲಿ ಪವಿತ್ರಾತ್ಮನೇ ಕಾರ್ಯ ಮಾಡಿ ರಾಜ. ಹಾಲೆಲೂಯ, ನಿಮಗೆ ಸ್ತೋತ್ರ. ಹಾಲೆಲೂಯ, ನಿಮಗೆ ಸ್ತೋತ್ರ. ಈ ಪ್ರಾರ್ಥನೆ ಆರಂಭದಿಂದ ಮುಕ್ತಾಯವರೆಗೆ ಯೇಸು ಕ್ರಿಸ್ತನೇ ನಡೆಸಬೇಕಂತೇಳಿ ಲಕ್ಷ್ಮಮ್ಮ ಪ್ರಾರ್ಥನೆ ಮಾಡಿ ಶಬ್ದವಾಗಿ ಗ್ಲೋರಿ ಟು ಜೀಸಸ್. ವಂದನೆ 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 ರಾಜ, ವಂದನೆ ರಾಜ. ಆಮೆನ್ ಆಮೆನ್. ನೀವು ನಮ್ಮ ಪ್ರಾರ್ಥನೆ ಕೇಳ್ತಾ ಇದ್ರ ಸ್ತೋತ್ರ. ಆಮೆನ್ ಆಮೆನ್. ಹಾಲೆಲೂಯ ಹಾಲೆಲೂಯ. ಎಸ್ ಆಮೆನ್ ಆಮೆನ್. ಯೇಸುವೇ ಸ್ತೋತ್ರಪ್ಪ, ಯೇಸುವೇ ಸ್ತೋತ್ರ ರಾಜನೇ, ಸ್ತೋತ್ರಪ್ಪ. ನೀವು ನಮ್ಮ ಪ್ರಾರ್ಥನೆ ಘನಪಡಿಸ್ತಾ ಇದ್ರೆ ಸ್ತೋತ್ರ ಕರ್ತನೆ. ಹಾಲೆಲೂಯ ಹಾಲೆಲೂಯ. ವಂದನೆ ರಾಜ. ಹಾಲೆಲೂಯ ಹಾಲೆಲೂಯ. ಆರಂಭದಿಂದ ಮುಕ್ತಾಯವರೆಗೆ ನಿಮ್ಮ ಎಲ್ಲ ತಡೆಗಳು ನೀಗಲ್ಪಡಲಿ. ಸೈತನ ಕಾರ್ಯವನ್ನು ಕಟ್ಟಾಗ್ತಾಗಿ ಯೇಸುವಿನ ನಾಮ. ನಮಗೆ ಕರೆಂಟ್ ಯಾವ ತೊಂದರೆ ಬರಬಾರದು. ನೀವೇ ನಮ್ಮನ್ನು ಆಳ್ವಿಕೆ ಮಾಡಬೇಕು. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಆಮೆನ್. ಥ್ಯಾಂಕ್ ಯು ನಮ್ಮ ಪ್ರಾರ್ಥನೆ ಕೇಳಿದರೆ ಇವಾಗ ಒಂದು ಹಾಡು ಹಾಡಿ ದೇವನ ಮಹಿಮೆ ಪಡಿಸ್ತಾರೆ. ಅವ್ರ ಸಂಗಡ ಸೇರಿ ನಾವು ಹಾಡಿ ದೇವನ ಮಹಿಮೆ ಪಡಿಸೋಣ. ಅವ್ರ ಜೊತೆ ಸೇರಿ ಕೂಡಿ
ಒಳ್ಳೇದಾಗ್ಲಿ. ಒಳ್ಳೆ ಹಾಡಾಡಿನ ದೇವರು ನಾವು ಮಹಿಮೆಪಡಿಸಿದ್ದಾರೆ. ನಾವು ಸ್ವಲ್ಪ ಹೊತ್ತು ದೇವರನ್ನ ನಾವು 5 ನಿಮಿಷ ದೇವರನ್ನ ನಾವು ಆರಾಧನೆ ಮಾಡಿ ದೇವನ ಮಹಿಮೆಪಡಿಸೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚುತ್ತಾ, ಆದ್ರೆ ನಾವೆಲ್ಲರೂ ಸ್ವಲ್ಪ ಎದ್ದು ನಿಂತ್ಕೊಂಡು 5 ನಿಮಿಷ ನಾವು ದೇವನ ಆರಾಧನೆ ಮಾಡಿ ದೇವನನ್ನು ಮಹಿಮೆಪಡಿಸೋಣ. ಥ್ಯಾಂಕ್ ಯು ಮಾಸ್ಟರ್. ಯಾರು ಸುಮ್ಮನೆ ಇರಬೇಡ, ನಮ್ಮ ಬಾಯಿನ ಅಗಲವಾಗಿ ಬರೋದು ದೇವನ ಮಾತ್ರ, ಯೇಸು ಕ್ರಿಸ್ತನ ಮಾತ್ರ. ನಮ್ಮ ಮಧ್ಯದಲ್ಲಿ ನಮ್ಮನ್ನು ನೋಡಕ ಯೇಸು ನಮ್ಮ ನೋಡಕ ನಮ್ಮ ಮಧ್ಯದಲ್ಲಿ ಎಲ್ಲರ ಬಾಯಿನ ಅಗಲವಾಗಿ ಯೇಸುವೇ ಬಂದಿದ್ದಕ್ಕಾಗಿ ಸ್ತೋತ್ರ 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 ಕರ್ತನೇ. ಹಾಲೆಲೂಯಾ ನಿನಗೆ ಸ್ತೋತ್ರ. ಹಾಲೆಲೂಯಾ ನಿನಗೆ ಬರ್ತನೆ ಬರ್ತನೆ ರಾಜ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಯೇಸುವೇ ಯೇಸುವೇ ಸ್ತೋತ್ರ. ಯೇಸುವೇ ಬರ್ತನೆ 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 ರಾಜ. ಹಾಲೆಲೂಯಾ. ನಮ್ಮೆಲ್ಲರ ಮೇಲೆ ಎಷ್ಟು ಪ್ರೀತಿ ಬರ್ತದೆ, ನಮ್ಮೆಲ್ಲರ ಮೇಲೆ ಎಷ್ಟು ಪ್ರೀತಿ ತೋರಿಸಿದ್ದಾರೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಬಂದಿರುವ ನಾವು ಸುಮ್ಮನೆ ಮನೆಗೆ ಹೋಗಲ್ಲ, ಬಂದಿರುವ ಹಾಗೆ ಹೋಗಲ್ಲ. ನಮ್ಮನ್ನು ನೀವು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ದೇವರ ಆತ್ಮಿಕವಾದ ಆಶೀರ್ವಾದದಿಂದ ನಮ್ಮನ್ನು ನೀವು ತುಂಬಿಸಿ ನಡೆಸ್ತೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ, ನಿಮಗೆ ಸ್ತೋತ್ರ ಕರ್ತನೆ. ಹಾಲೆಲೂಯಾ ಹಾಲೆಲೂಯಾ. ಯೇಸು ಯೇಸು ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಯೇಸು 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 ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ. ವಂದನೆ ವಂದನೆ ರಾಜ. ಯೇಸುರಾಜ ನಿಮಗೆ ವಂದನೆ, ಯೇಸುರಾಜ ನಿಮಗೆ ವಂದನೆ ವಂದನೆ ರಾಜ. ಹಾಲೆಲೂಯಾ ಹಾಲೆಲೂಯಾ. ಯೇಸುವೇ ಸ್ತೋತ್ರ 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 ಕರ್ತನೆ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಜಯ ಉಂಟು ಜಯ ಉಂಟು ಜಯ ಉಂಟು ಜಯ ಉಂಟು ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು ಜಯ ಉಂಟು ಜಯ ಉಂಟು ಜಯ ಉಂಟು ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಕ್ರಿಸ್ತನಲ್ಲಿ ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಆಮೆನ್. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಏನೇನು ಏನೇನು ಕಷ್ಟ ಬಂದರು, ಆಮೆನ್ ಆಮೆನ್. ಯಾರೇನು ಯಾರೇನು ಹೇಳಿದರು, ಯಾರೇನು ಹೇಳಿದರು, ನಾನು ಸೋತು ಹೋಗಲಾರೆ, ನಾನು ಸೋತು ಹೋಗಲಾರೆ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಆಮೆನ್. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಜಯ ಉಂಟು ಜಯ ಉಂಟು ಜಯ ಉಂಟು ನನಗೆ ಜಯ ಉಂಟು. ಆಮೆನ್. ಜಯ ಉಂಟು ಆಮೆನ್ ನನಗೆ ಜಯ ಉಂಟು ಜಯ. ದೇವರು ನನಗೆ
ಸಾಲದ ದೇವರು ನನಗೆ ಆಶ್ರಯ ದುರ್ಗ ಸಂಕಟದಲ್ಲಿ ಸಿದ್ಧ ಸಹಾಯಕ ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ ಈ ಭೂಮಿ ಅರಿದರು ನನಗೇನೋ ಭಯವಿಲ್ಲ. ಎಲ್ಲರೂ ಕಣ್ಣೀರು ಮುಚ್ಚಿದ ಸ್ವಾಮಿ, ನೀವು ನಮ್ಮ ಮಧ್ಯದಲ್ಲಿ ಇರಬೇಕಾಗಿ ಸ್ತೋತ್ರ. ಮುಖ್ಯವಾದ ಸಮಯಕ್ಕೆ ನೇರಾಗಿ ನಾವು ಹೋಗ್ತಾ ಇದ್ವಿ. ಏಸಪ್ಪ, ವಾಕ್ಯವನ್ನು ದೇವರೇ ಹೇಳಿಕೊಡುವ ಯೇಸುವೆ ರಾಜಾಧಿರಾಜನೇ, ನಿಮ್ಮ ದಾಸನ ರಕ್ತದಲ್ಲಿ ಮರೆ ಮಾಡಿ ನೀವೇ ನಡೆಸಬೇಕು. ಪವಿತ್ರಾತ್ಮ ಹೇಳ್ಕೊಡುವ ಪಾಠವನ್ನ ನಾವು ಅರ್ಥ ಮಾಡಿಕೊಳ್ಳಲು ಪವಿತ್ರಾತ್ಮ ನಮಗೆ ಸಹಾಯ ಮಾಡಬೇಕು. ರಾಜ ಬಂದಿರುವ ಒಬ್ಬರು ಸುಮ್ಮನೆ ಹೋಗಬಾರದು. ಪ್ರತಿಯೊಬ್ಬರ ಸಂಗಡ ಮಾತಾಡಿ, ಪ್ರತಿಯೊಬ್ಬರನ್ನ ಬಲಪಡಿಸ್ರಿ. ಯೇಸುವೆ, ನಾವು ಮುಂದೆ ಇನ್ನು ನೆಕ್ಸ್ಟ್ ಲೆವೆಲ್ಗೆ ನಾವು ಸೇವೆ ಮಾಡಬೇಕು. ಹೀಗೆ ಜೀವಿಸಬಾರ್ದು, ಈ ಒಂದು ವಾರ ನಾಳೆ ಜೀವಿಸಬಾರ್ದು. ನೆಕ್ಸ್ಟ್ ಲೆವೆಲ್ಗೆ ನಾವು ಹೋಗಬೇಕು. ಯೇಸುವೆ, ನಮ್ಮನ್ನ ಬಲಪಡಿಸ್ರಿ. ರಾಜ ನಮ್ಮನ್ನು ಬಲಪಡಿಸ್ರಿ. ಈ ಸಮಯ ನಿಮ್ಮ ಸಮಯ, ಈ ದಿನ ನಿಮ್ಮ ದಿನವಾಗಿದೆ. ನೀವೇ ನಡೆಸಬೇಕು. ರಾಜ ದೊಡ್ಡ ಕಾರ್ಯ ಮಾಡುವ, ಭಾಷಾಂತರ ಮಾಡುವ ನಿಮ್ಮ ದಾಸನ ರಕ್ತದಲ್ಲಿ ಮರೆ ಮಾಡಿ ಬಲಪಡಿಸಿ ದೊಡ್ಡ ಕಾರ್ಯ ಮಾಡಿ. ಈ ಗ್ರಾಮವನ್ನು ಪ್ರೀತಿ ಮಾಡಿ ನಿಮ್ಮ ಸೇವಕರನ್ನ ದೇವರೇ ಹೊರದೇಶದಿಂದ ನೀವು ಕರ್ಕೊಂಡ್ಬಂದಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ ಕರ್ತನೆ. ದೂರದಿಂದ ಬಂದಿರುವ, ಬೆಂಗಳೂರು ಪುಟದಿಂದ ಬಂದಿರುವ ನಿಮ್ಮ ಮಕ್ಕಳನ್ನ ನೀವು ಆಶೀರ್ವಾದ ಮಾಡಿ ಕಳಿಸಬೇಕು. ದೊಡ್ಡ ಕಾರ್ಯ ಮಾಡಿ ಪ್ರಾರ್ಥನೆ ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮುಂದಿನ ಸಮಯ ನಿಮ್ಮ ಕರೆದು ಒಪ್ಪಿಸ್ತಾ ಇದ್ದೀವಿ. ಯೇಸುವಿನ ನಾಮದಲ್ಲಿ ಬೇಡಿ ಬಂದಿದ್ದ ತಂದೆ. ದೇವನ ಮಹಿಮೆಂಟಾಗಲಿ. ನಾವೆಲ್ಲರೂ ಕೂತ್ಕೊಳ್ಳೋಣ. ಮುಂದಿನ ಸಮಯವನ್ನು ಮನುಪಾಸ್ಟರ್ ತಗೊಳ್ತಾರೆ. ಒಳಗಡೆ ಬರ ಆಚೆ Hello, mic check. Hallelujah. 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 You forgot everything. ನೀವೆಲ್ಲ ಮರ್ತೋಗಿ. Answer to me, amen. Amen. Hallelujah. And amen. ಅವ್ರು ಅಲ್ಲೆಲ್ಲೂ ಹೇಳಿದ್ರೆ ನೀವು ಆಮೇಲೆ ಅಂತೀವಿ. I came to here before 2 years ago. I taught you. ನಾನು 2 ವರ್ಷಗಳಿಂದ ಇಲ್ಲಿ ಬಂದಿದ್ದೆ. ಇದನ್ನ ನಾನು ನಿಮ್ಗೆ ಕಲಿಸಿದ್ದೆ. ನೀವು ಮರ್ತೋಗ್ಬಿಟ್ಟಿದ್ದೀರಾ. However, this is the Indian style, right? ಇದು ನಮ್ಮ ಭಾರತೀಯ ಒಂದು ಸ್ಟೈಲ್ ಅಲ್ವಾ? But Pakistan, Bangladesh is same. ಎಲ್ಲ ಒಂದೇ. Everything okay, but hallelujah, amen, hallelujah, amen, hallelujah, amen, hallelujah, hallelujah, amen, amen, amen. Yes, revelation is a teaching. Amen, hallelujah, hallelujah, amen. ನೋಡ್ರಿ, ಪ್ರಕಟಣೆ ಗ್ರಂಥದಲ್ಲಿ ನಮಗೆ ಬೋಧಿಸುತ್ತದೆ ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ ಅನ್ನುವಂಥದ್ದು ಕಲಿಸುವಂತದನ್ನ ನಾವು ನೋಡ್ತೇವೆ. Hallelujah, amen, hallelujah, amen. Yes, great. Okay, somebody remember me. Who is a new believer? ಇಲ್ಲಿ ಕೆಲವರು ಈಗಾಗಲೇ ಇವ್ರು ಗೊತ್ತಿದ್ದಾರೆ. ಇಲ್ಲಿ ಹೊಸಬ್ರು ಯಾರು ಇವತ್ತೇ ಇವ್ರು ನೋಡುವಂತವ್ರು ಕೈ ಎತ್ತಿ. Who is the first time? Who is the first time? ಯಾರು ಮೊದಲು Meet me. ಇದೇ Who is the first time? ಮೊದಲನೇ Okay. ಸರಿ ಅವ್ರನ್ನ ಭೇಟಿ Who is the ಮಾಡ್ತಾರೆ. first time? ಇದೇ ಸಾರಿ. Oh, many people new face. ನೀವೆಲ್ಲರೂ ಹೊಸ Great, ಭಕ್ತರುಗಳು. great. Yes, I want to give you testimony. ಈಗ ಅವರು ಒಂದು ಸಾಕ್ಷಿಯನ್ನ ಕೊಡ್ತಾರಂತೆ. When I was 13 years old, ಅವರು ಯಾವಾಗ 13 ವರ್ಷವಾದ ಆಗಿತ್ತು, ಅವ್ರ ವಯಸ್ಸಾಗಿತ್ತು, our Jesus, resurrected Jesus Christ, came to me in person.
ನೋಡ್ರಿ ಅವ್ರಿಗೆ 13ನೇ ವಯಸ್ಸಿನಲ್ಲಿರುವಾಗ ಯೇಸು ಕ್ರಿಸ್ತರು ಅವರಿಗೆ ಪರಿಚಯವಾಯಿತು. ಅವ್ರ ಹತ್ರ ಬಂದ್ರು. My spirit got out of my body. My spirit got out. ಅವರ ದೇಹದಲ್ಲಿರುವಂತಹ ಆತ್ಮ ಹೊರಗಡೆ ಹೋಯ್ತು. Our Jesus, resurrected Jesus. ನೋಡ್ರಿ ನಮ್ಮ ದೇವರು, ಆತನು ನಿಜವಾದಂತ ದೇವರು. His body is an eternal body. ಆತನ ಶರೀರ ನಿತ್ಯವಾದಂತ ಶರೀರವಾಗಿದೆ. And Jesus came to me. ಅಂತ ದೇವರು ನನ್ನ ಬಳಿಗೆ ಬಂದರು, ಯೇಸು ಕ್ರಿಸ್ತರು. Of course, my hometown in South Korea. ಅವರ ಒಂದು ಮನೆ ಬಂದು ಸೌತ್ ಕೊರಿಯಾದಲ್ಲಿ ಇರಬಹುದು. Amazing testimony. ಆದ್ರೆ ಅದ್ಭುತವಾದಂತ ಆಶ್ಚರ್ಯಕರವಾದಂತ ಸಾಕ್ಷಿ. And the Holy Spirit, let me confess that. ಪರಿಶುದ್ಧಾತ್ಮನು ಅವರನ್ನ ಪಶ್ಚಾತ್ತಾಪ ಪಡುವಂತೆ ನಡೆಸಿದರು. I am a walker. ನಿನ್ನ ಜೊತೆ ನಡೆಯುವಂತವನು. To build on Jesus' new house. ಯೇಸುವಿನ ಹೊಸ ಮನೆಯನ್ನ ಕಟ್ಟಲಿಕ್ಕೆ. What is Jesus' new house? ಯೇಸುವಿನ ಹೊಸ ಮನೆ ಅಂದ್ರೆ ಏನು? What is Jesus' new house? ಯೇಸುವಿನ ಹೊಸ ಮನೆ ಅಂದ್ರೆ ಏನು? Person or building? ಮನೆನಾ ಅಥವಾ ವ್ಯಕ್ತಿನ? Building? ಮನೆ ಕಟ್ಟಡನ ಅಥವಾ ಮನುಷ್ಯನ? Person. Hallelujah. Hallelujah. Yes, Pastor Ramachandra is teaching very well. Hallelujah. ರಾಮಚಂದ್ರ ಪಾಸ್ಟರ್ ನಿಮ್ಗೆ ಚೆನ್ನಾಗಿ ಕಲಿಸಿದ್ದಾರೆ ಎಂಬುದಾಗಿ ನಾನು ನಂಬ್ತೇನೆ. Yeah, house is body. A house is worshiper. House is worshiper. ನೋಡ್ರಿ, ಮನೆ ಅನ್ನುವಂಥದ್ದು ದೇವರನ್ನ ಆರಾಧಿಸುವಂಥದ್ದು. Of course, Jesus' house is worshiper. ನೋಡ್ರಿ, ದೇವರ ಮನೆ ದೇವರನ್ನ ಯೇಸುವನ್ನ ಆರಾಧಿಸುವಂಥದ್ದು. Anyway, Jesus called me. I am a walker to build on Jesus' new house. ಯೇಸು ಕ್ರಿಸ್ತರನ್ನು ಕರೆದಿದ್ದು ಏನಕ್ಕೋಸ್ಕರ ಅಂದ್ರೆ ನಡೆಯುವಂತಹ ಯೇಸುವಿನ ಮನೆಯನ್ನ ಕಟ್ಟುವುದಕ್ಕೋಸ್ಕರ. Open the Bible, Revelation 3:12. ದಯಮಾಡಿ ನನ್ನೊಂದಿಗೆ ತಿರುಗಿಸ್ರಿ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 12ನೇ ವಚನ. ಯಾರಾದ್ರೂ ಓದ್ರಿ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 12ನೇ ವಚನ. You can read. 3ನೇ ಅಧ್ಯಾಯ 12ನೇ ವಚನ. 3:12. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಂ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. Amen. Say amen. Amen. After reading, amen. Hallelujah. ಆಮೆನ್ ಅಂತ ಹೇಳುವಾಗ ಜೋರಾಗಿ ಹೇಳೋಣ ಎಲ್ಲರೂ. ಆಮೆನ್. Hallelujah. Hallelujah. Okay, God will give you grace. ದೇವರು ನಿಮಗೆ ಕೃಪೆ ಕೊಡ್ಲಿಕ್ಕಿದ್ದಾನೆ. New house is New Jerusalem. ಹೊಸ ಮನೆ ಅಂದ್ರೆ ಅದು ನೂತನವಾದಂತ ಯೆರೂಸಲೇಮು. Hallelujah. Hallelujah. New heavens, new earth. ನೂತನ ಭೂಮಿ ಆಕಾಶ. Our world is an old world. ನೋಡ್ರಿ, ನಮ್ಮ ಒಂದು ಪ್ರಪಂಚ ಇದು ಹಳೆಯದಾದಂತ ಒಂದು ಪ್ರಪಂಚ. Now every churches are old church. ನೋಡ್ರಿ, ನಮ್ಮ ಎಲ್ಲಾ ಸಭೆಗಳು ಸಹ ಇವಾಗ ಹಳೆಯವಾಗಿವೆ. And when Jesus come again, ಮತ್ತೆ ಯಾವಾಗ್ಲಾದ್ರೂ ಯೇಸು ಕ್ರಿಸ್ತನು ಬರ್ತಾನೋ, this heaven change to new heaven. ನೋಡ್ರಿ, ಈ ಆಕಾಶವು ಅದು ನೂತನವಾದಂತ ಆಕಾಶವಾಗಿ ಬದಲಾಗುತ್ತದೆ. This earth change to new earth. ಈ ಭೂಮಿಯು ನೂತನವಾದಂತ ಭೂಮಿಯಾಗಿ ಮಾರ್ಪಡುತ್ತದೆ. Holy, holy worshippers. ಪರಿಶುದ್ಧ 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 ಎಂಬ ಆರಾಧಿಸುವಂತ ಪರಿಶುದ್ಧರು ಬರುತ್ತಾರೆ. Many churches members can't enjoy millennial kingdom. ನೋಡ್ರಿ, ಅನೇಕ ಸಭೆಯವರು ಆ 1000 ವರ್ಷದ ಆಳ್ವಿಕೆಯಲ್ಲಿ ನಡೀತಾರೆ, ಕೂಡ್ಕೊಳ್ತಾರೆ. Truth way is very narrow. ನೋಡ್ರಿ, ದೇವರ ಒಂದು ದಾರಿ ಬಂದು ಅದು ಇಕ್ಕಟ್ಟಾದದ್ದು. And door of true is very narrow. ನೋಡ್ರಿ, ಸತ್ಯ ಅನ್ನುವಂಥದ್ದು ಬಹಳ ಇಕ್ಕಟ್ಟಾದಂತ ದಾರಿ. So we have to eat this revelation. ನಾವು ಈ ಒಂದು ಪ್ರಕಟಣೆಯನ್ನ ತಿನ್ನಬೇಕು. This word is God. ಆ ವಾಕ್ಯ ಯಾವುದಂದ್ರೆ ಆ ವಾಕ್ಯ ಯಾರಂದ್ರೆ ದೇವರು. The word of God is the Holy Spirit. ನೋಡ್ರಿ, ದೇವರ ವಾಕ್ಯ ಅನ್ನುವಾಗ ಆತನು ಪರಿಶುದ್ಧಾತ್ಮನಾಗಿದ್ದಾನೆ. Who is the word of God? ಯಾರು ದೇವರ ವಾಕ್ಯ? Who? ಯಾರು ದೇವರ ವಾಕ್ಯ ಅಂದ್ರೆ ಯಾರು?
Yeah, hallelujah. Amen. ಆಮೆನ್. Hallelujah. Yes, very, very good good student. Yes, Jesus Christ is the Word of God. ಯೇಸು ಕ್ರಿಸ್ತರೇ ದೇವರ ವಾಕ್ಯವಾಗಿದ್ದಾನೆ. So, me too, I am just a human. ನಾವೆಲ್ಲರೂ ನಾವು ಮನುಷ್ಯರಾಗಿದ್ದೇವೆ ಅಷ್ಟೇ. But really good, yes, the disciples, the pastors know that. ಇಲ್ಲಿರುವಂತ ಒಳ್ಳೆಯ ಶಿಷ್ಯರು ಮತ್ತೆ ಪಾಸ್ಟರ್ಗಳು ಗೊತ್ತಿದೆ. Yes, Jesus called me. ಹೌದು, ಯೇಸು ಕ್ರಿಸ್ತರು ಕರೆದ್ರು. But I spoke to the Jesus Christ. ಇವರು ಯೇಸು ಕ್ರಿಸ್ತನೊಂದಿಗೆ ಮಾತನಾಡಿದರು. Oh Lord, I am very weak. ಓ ಕರ್ತನೇ, ನಾನು ಬಹಳ ಬಲಹೀನ, Very tired. ನಾನು ಬಹಳ ಸುಸ್ತಾಗಿದ್ದೇನೆ, ಆಯಾಸಗೊಂಡಿದ್ದೇನೆ. How can I evangelize the whole world? ಪ್ರಪಂಚದಾದ್ಯಂತ ನಾನು ಹೇಗೆ ಸುವಾರ್ತೀಕರಣವನ್ನ ಮಾಡಲಿ ಎಂಬುದಾಗಿ. But now Uganda, Tanzania, Kenya, Egypt, and so on, Pakistan, and so on, many disciples, pastors, evangelizers are asking to come to my nation. ನೋಡ್ರಿ, ಉಗಾಂಡ, ಆಫ್ರಿಕಾ, ಪಾಕಿಸ್ತಾನ, ಬಾಂಗ್ಲಾದೇಶ ಇರುವ ಎಲ್ಲಾ ದೇಶಗಳವರು ಇವರನ್ನ ನಮ್ಮ ದೇಶಕ್ಕೆ ಬನ್ನಿ ಎಂಬುದಾಗಿ ಕರೀತಾ ಇದ್ದಾರೆ. But I am weak. ಆದ್ರೆ ಇವರು ಬಲಹೀನರಾಗಿದ್ದಾರೆ. So I pray to the Lord. ನಾನು ಕರ್ತನಿಗೆ ಪ್ರಾರ್ಥಿಸಿದೆನು. Oh Lord, my leg is weak. ಓ ದೇವರೇ, ನನ್ನ ಕಾಲುಗಳು ಬಲಹೀನವಾಗಿವೆ. Please give me super system. ದೇವರೇ, ನನಗೆ ಶಕ್ತಿಯುತವಾದಂತ ಒಂದು ಶಕ್ತಿಯನ್ನ ಕೊಡು. You already made. ನೀನು ನನ್ನ ಮಾಡಿದಿ. At the time, you know Facebook. ಫೇಸ್ಬುಕ್ ನಿಮ್ಗೆ ಗೊತ್ತಾ? ಆ ಸಂದರ್ಭದಲ್ಲಿ ಅವ್ರು ಹಾಗೆ ಹೇಳುವಾಗ, Yes, Facebook made. ಆ ಒಂದು ಫೇಸ್ಬುಕ್ ಅನ್ನುವಂಥದ್ದು ಅದು ಮಾಡ್ಲಿಕ್ಕೆ ಸಾಧ್ಯವಾಯ್ತು ಅದ್ರ ಮುಖಾಂತರವಾಗಿ. You already learned about the way of salvation, right? ನಿಮ್ ಇಲ್ಲಿ ಕೆಲವರಿಗೆ ರಕ್ಷಣೆ ಮಾರ್ಗ ಕಲ್ತಿದ್ದೀರಲ್ವಾ? Anyway, Pastor Lamachandra, I have to memorize the way of salvation. ಇಲ್ಲಿ ರಾಮಚಂದ್ರ ಪಾಸ್ಟ್ ಅವ್ರಿಗೆ ಗೊತ್ತಿದೆ ರಕ್ಷಣೆ ಮಾರ್ಗದ ಬಗ್ಗೆ ನೀವು ಕಲ್ತಿದ್ರಿ ಈಗ. Hallelujah. Memorize. Hallelujah. Very important. ಚೆನ್ನಾಗಿ ಬಾಯ್ಪಾಠ ಮಾಡ್ಕೊಳ್ಬೇಕು, ಬಹಳ ಪ್ರಾಮುಖ್ಯವಾದದ್ದು. Yes, I could send and post in Facebook time to time. ಕೆಲವು ಸಂದರ್ಭಗಳಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಫೇಸ್ಬುಕ್ ನಲ್ಲಿ ದೇವರ ವಾಕ್ಯವನ್ನ ಕೆಲವು ಸಂದರ್ಭಗಳಲ್ಲಿ ಹಂಚಿಕೊಳ್ತಾರೆ. You know very well. First Facebook only text. We can post only text. ಇವರು ಮೊದಲನೇದಾಗಿ ಫೇಸ್ಬುಕ್ ನಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಬರೀ ಬರಹವನ್ನ ಮಾತ್ರ ಅವರು ಟೆಕ್ಸ್ಟ್ ಮಾಡಿ ಆಗ್ತಾ ಇದ್ರು. Or picture and or video. ಕೆಲವು ಸಂದರ್ಭದಲ್ಲಿ ಚಿತ್ರಗಳು ಅಥವಾ ವಿಡಿಯೋಗಳನ್ನ ಆಗ್ತಾ ಇದ್ರು. But developed. ಅದು ಏನಾಯ್ತು ಅಂದ್ರೆ ಹೋಗ್ತಾ ದಿನ ಹೋಗ್ತಾ ಅದೇನಾಯ್ತು, ಅಭಿವೃದ್ಧಿ ಆಯ್ತು. Live audio, live video. ನಂತರ ಫೇಸ್ಬುಕ್ ನಿಂದ ಲೈವ್ ವಿಡಿಯೋಗೆ ಬಂದ್ರು. Upgraded. ಅದನ್ನ ಏನ್ ಮಾಡಿದ್ರು, ಅಪ್ಗ್ರೇಡ್ ಮಾಡಿದ್ರು. Before 15 years ago, before 20 years ago, 15 ವರ್ಷಗಳಿಂದ 20 ವರ್ಷಗಳಿಂದ, at the time God is working dynamically. ಹಾಗೇನೆ ದೇವರು ತನ್ನ ಕಾರ್ಯವನ್ನ ಆತನು ಶಕ್ತಿಯುತವಾಗಿ ನಡೆಸ್ತಾ ಇದ್ದಾನೆ. So all national and the leaders, the spiritual leaders are meeting with me. ನೋಡ್ರಿ, ಎಲ್ಲ ಆತ್ಮಿಕವಾದಂತಹ ನಾಯಕರುಗಳು ಮತ್ತೆ ಪಾಸ್ಟರ್ಗಳು ಇವರನ್ನ ಭೇಟಿ ಆಗ್ಬೇಕೆಂಬುದಾಗಿ ಹೇಳಿದ್ರಂತೆ. And then right now an Indian will establish group in a Presbyterian church group. ನೋಡ್ರಿ, ಈಗ ಭಾರತದಲ್ಲಿ ಪ್ರಾಸ್ಪೆರಿಟರಿಯನ್ ಸಭೆಗಳನ್ನ ಅಭಿವೃದ್ಧಿಪಡಿಸಲಿಕ್ಕೆ ದೇವರು ಸಹಾಯ ಮಾಡ್ತಾ ಇದ್ದಾರೆ. This young man and this pastor and before 19 years old and ordained as pastor. Okay. Anyway, and we have to communicate. We have to educate well, step by step. ನಾವು ಯಾವ ರೀತಿಯಾಗಿ ಸೇವಾ ಕಾರ್ಯಗಳು ಮಾಡ್ಬೇಕಾದ್ರೆ ಹಂತವಾಗಿ ಮಾಡ್ಕೊಂಡು and we have to train in spiritually. ಮತ್ತೆ ಆತ್ಮಿಕವಾಗಿ ನಾವು ತರಬೇತಿಯನ್ನು ಹೊಂದಿಕೊಳ್ಳಬೇಕು. Yes, step by step. ಹಂತವಾಗಿ ಮೆಟ್ಲಾಗಿ. And then God is using them. ಆಗ ದೇವರ ಹಂತವನ್ನು ಉಪಯೋಗಿಸಿಕೊಳ್ತಾರೆ. Because the people who prepare in spiritually. ನೋಡ್ರಿ, ಯಾರಾದ್ರೆ ಆತ್ಮಿಕವಾಗಿ ತಮ್ಮನ್ನ ತರಬೇತಿ ಪಡಿಸ್ಕೊಳ್ತಾರೋ
So I check it in Indian condition. ನಾನು ಇವರು ಒಂದು ಭಾರತದ ಒಂದು ಕಂಡೀಷನ್ ಇವರು ಚೆಕ್ ಮಾಡಿದಾಗ Many pastors just independent. ಅನೇಕ ಪಾಸ್ಟರ್ಗಳು ಇರ್ತಾರೆ, ನಾವು ಇಂಡಿಪೆಂಡೆಂಟ್ ಪಾಸ್ಟರ್, ನಾವು ಇಂಡಿಪೆಂಡೆಂಟ್ ಪಾಸ್ಟರ್ ಎಂಬುದಾಗಿ ಇರ್ತಾರೆ. I love every pastors, every worshippers. ನಾನು ಎಲ್ಲಾ ಸಭಾಪಾಲಕರನ್ನ ಪ್ರೀತಿಸುತ್ತೇನೆ, ದೇವರನ್ನು ಆರಾಧಿಸುವವರನ್ನು ಪ್ರೀತಿಸುತ್ತೇನೆ. But we need spiritual system. ಆದ್ರೆ ನಮಗೆ ಆತ್ಮಿಕವಾದಂತ ಒಂದು ಸಿಸ್ಟಮ್ ಬೇಕು. Because we can check in the Bible. ನಾವು ದೇವರ ವಾಕ್ಯದಲ್ಲಿ ಸಹ ಅದನ್ನ ನೋಡಬಹುದು. Jerusalem church, ಅಲ್ಲಿ ನೋಡ್ತೇವೆ ಯೆರೂಸಲೇಮಿನ ಸಭೆ, Antioch church, ಅಂತಿಯೋಕ್ಯದ ಸಭೆ, Corinthian church, ಕೊರಿಂಥದ ಸಭೆ, Thessalonian church, Thessalonian. ಮತ್ತೆ ಥೆಸಲೋನಿಕ ಸಭೆ. They are one group. ನೋಡ್ರಿ, ಅವರೆಲ್ಲ ಒಂದು ಗುಂಪಾಗಿ ಅವ್ರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. They are working together. ಅವರೆಲ್ಲರೂ ಕೂಡಿಕೊಂಡು ದೇವರ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. Hallelujah. 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 So, in tomorrow we will ordain as pastors 25 men. ನಾಳೆ 25 ಜನ ಪಾಸ್ಟರ್ಗೆ ನಾವು ಆರ್ಡಿನೇಷನ್ ಕೊಡ್ತಾ ಇದ್ದೇವೆ. And a preacher and a woman and a disciple 6 preacher will be ordained. ನೋಡ್ರಿ, ಆ ಶಿಷ್ಯತ್ವ ಮತ್ತೆ ಪಾಸ್ಟರ್ಗಳನ್ನ ನಾವು ನಾಳೆ ಆರ್ಡೇನ್ ಮಾಡ್ಲಿಕ್ಕಿದ್ದೇವೆ. Preachers have to help pastor. ನೋಡ್ರಿ, ಯಾರಾದ್ರೆ ಬೋಧನೆ ಮಾಡ್ತಾರೋ ಅವರು ಯಾರಿಗೆ ಸಹಾಯ ಮಾಡ್ಬೇಕಂದ್ರೆ ಸಭಾಪಾಲಕರಿಗೆ ಸಹಾಯ ಮಾಡ್ಬೇಕು. I like every man and woman. ಪ್ರತಿ ಮನುಷ್ಯನು ಸ್ತ್ರೀಯು ಪುರುಷರಿಬ್ಬರು. But anyway, we have to follow the word of God. ನಾವು ದೇವರ ವಾಕ್ಯವನ್ನು ಅನುಸರಿಸಿ ಹೋಗಬೇಕು. In Old Testament, ಹಳೆಯ ಒಡಂಬಡಿಕೆಯಲ್ಲಿ priest, ಅಲ್ಲಿ ಯಾಜಕರು, only God ordained man. ಅಲ್ಲಿ ನಾವು ನೋಡ್ತೇವೆ ಹೊಸ ಒಡಂಬಡಿಕೆಯಲ್ಲಿ ಪುರುಷನನ್ನ ಮಾತ್ರ ಯಾಜಕನಾಗಿ ದೇವರು ಏನ್ ಮಾಡ್ತಾ ಇದ್ದಾರೆ, ಆರ್ಡೇನ್ ಮಾಡ್ತಾ ಇದ್ದಾರೆ. In New Testament, and Jesus is called as an apostle and pastor, just a man. ನೋಡ್ರಿ, ಈ ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರನ್ನು ಕರೆದ್ರು ಮತ್ತೆ ಇನ್ಯಾನ್ ಕರೆದ್ರು. So we have to follow the word of God. ನಾವು ದೇವರ ವಾಕ್ಯವನ್ನ ಅನುಸರಿಸಿ ನಡೆಸಿಕೊಳ್ಳಬೇಕು. ಅಲ್ಲಿ ಕರೆದಿದ್ದು ಪುರುಷರನ್ನೇ. Do you hear WCC? ನೀವು Pastors know WCC? WCC ಅನ್ನೋಂಥದ್ರ ಬಗ್ಗೆ ನೀವು It's ಕೇಳಿದ್ದೀರಾ? like feminism. ಅವರು ಶ್ರೀ ಶಕ್ತಿ ಮಹಾಶಕ್ತಿ ಅಂತ ಅವರು ವಾದ ಮಾಡುವಂತವರು. Some woman is like a feminism. My country belong to space. ಅವರ ಒಂದು ದೇಶ ಅನ್ನುವಂಥದ್ದು ಒಂದು ಸ್ಪೇಸ್ ಆಗಿರಬೇಕು. This is feminism. ಅದು ಶ್ರೀಯರ ಒಂದು ವಾದ. However, and tomorrow we will establish. ಹೇಗಿದ್ರು ನಾಳೆ ಅದನ್ನ ನಾವು ಸ್ಥಾಪಿಸಲಿಕ್ಕಿದ್ದೇವೆ. Oh, she is baptized. She is right. Right. ನಮ್ಮ ಬ್ಯಾಪ್ಟಿಸಮ್ ಆಗಿದೆ ನಿಮಗೆ? Before I baptized you, right? ಇವರಲ್ವಾ ನಿಮಗೆ ದೀಕ್ಷಾಸ್ನಾನ ಕೊಟ್ಟಿದ್ದು? Jesus bless you infinitely. ದೇವರು ನಿನ್ನ ಹೃದಯದಲ್ಲಿ. Yeah. So actually, I was finding such a woman, but I could watch you. ಅವರು ನಿಮ್ಮಂತವನ್ನ ಹುಡುಕ್ತಾ ಇದ್ರಂತೆ, ಇವತ್ತು ನೀವು ಕಂಡು. Hallelujah. You will be good preacher. ಮುಂದೆ ನೀವು ಒಳ್ಳೆ ಬೋಧಕರಾಗಿರ್ತೀರಿ. And please pastor and training well. ದಯಮಾಡಿ ಸೇವಕರೇ, ನೀವು ಅವ್ರನ್ನ ಏನ್ ಮಾಡ್ಬೇಕು, ತರಬೇತಿಗೊಳಿಸಬೇಕು. Hallelujah. Hallelujah. So God is preparing millennial kingdom. ಆದ್ರಿಂದ ದೇವರು 1000 ವರ್ಷದ ಆಳ್ವಿಕೆಗೋಸ್ಕರ ನಮ್ಮೆಲ್ಲರನ್ನ ಏನ್ ಮಾಡ್ತಾ ಇದ್ದಾರೆ, ಸಿದ್ಧ ಮಾಡ್ತಾ ಇದ್ದಾನೆ. And New Jerusalem city. ಅದು ನೂತನವಾದಂತ ಯೆರೂಸಲೇಮ್ ಒಂದು ಪಟ್ಟಣ. Did you remember this message? ನೀವು ಈ ಒಂದು ಸಂದೇಶವನ್ನ ಜ್ಞಾಪಕಿಸ್ಕೊಳ್ತಾ ಇದ್ದೀರಾ? Please remember this. ದಯಮಾಡಿ ಇದನ್ನ ಜ್ಞಾಪಕ ಮಾಡ್ಕೊಳ್ಳಿ. So we have to preach the gospel of the kingdom. ನಾವು ದೇವರ ರಾಜ್ಯದ ಸುವಾರ್ತೆಯನ್ನ ಸಾರಬೇಕಾಗಿದೆ. Matthew 24 and 14. ದಯಮಾಡಿ ನನ್ನೊಂದಿಗೆ ತಿರುಗಿಸಿರಿ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 14ನೇ ವಚನ. 24:14. ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು. ಆಗ ಅಂತ್ಯವು ಬರುವುದು. Amen. Very silent. Amen. After reading, amen. Okay. Gospel of the kingdom.
ನೋಡ್ರಿ ಈ ಒಂದು ಸುವಾರ್ತೆಯ ರಾಜ್ಯ, Jesus' millennial kingdom. ನೋಡ್ರಿ ಯೇಸುವಿನ 1000 ಆಳ್ವಿಕೆ ವರ್ಷ. Kingdom is some territory. ನೋಡ್ರಿ Territory. ರಾಜ್ಯ ಅನ್ನುವಾಗ ಒಂದು ಕ್ರೀಡಾ ಒಂದು ಟೆರಿಟರಿ ಏನಂತಾರೆ, Land. ಆ ಒಂದು ಭೂಮಿ, Territory. ಒಂದು ಒಂದು It's like India territory. ಇದು ನಮ್ಮ ಭಾರತದ ಒಂದು ಏನಾಗಿದೆ, ಒಂದು ಬಾರ್ಡರ್ ಭೂಮಿ ಆಗಿದೆ ಅಥವಾ ಕ್ರೀಡಾ ಟೆರಿಟರಿ ಅಂತಾರಲ್ಲ. Anyway, ಕ್ರೀಡಾಂಗಣ. millennial kingdom will come down, Middle East, not India, not Korea. ನೋಡ್ರಿ ಯೇಸುವಿನ ಒಂದು ಆ ರಾಜ್ಯ, ಆತನ ರಾಜ್ಯವು ಮಿಡ್ಲ್ ಈಸ್ಟ್ ಅಲ್ಲಿ ಬರ್ಲಿಕ್ಕಿದೆ. And the New Jerusalem city is village. ನೋಡ್ರಿ ನೂತನವಾದಂತ ಯೆರೂಸಲೇಮ್ ಅನ್ನುವಾಗ ಅದು ಒಂದು ಹಳ್ಳಿ ಆಗಿರ್ತದೆ. A kingdom and village. ನೋಡ್ರಿ ರಾಜ್ಯ ಮತ್ತೆ ಹಳ್ಳಿ. And Zion is center. ನೋಡ್ರಿ ಆ ಚಿಯೋನ್ ಅನ್ನುವಂಥದ್ದು ಅದಕ್ಕೆ ಏನಾಗಿರುತ್ತದೆ, ಕೇಂದ್ರವಾಗಿರುತ್ತದೆ. Jesus' throne in the Zion. ನೋಡ್ರಿ In the ಚಿಯೋನ್ future. ಭವಿಷ್ಯತ್ತಿನಲ್ಲಿ ಚಿಯೋನಿನಲ್ಲಿ ಯೇಸುವಿನ ಸಿಂಹಾಸನವು ಏನಾಗಿರ್ತದೆ ಅಂದ್ರೆ ಕೇಂದ್ರವಾಗಿರುತ್ತದೆ. Anyway, first resurrection body. ನೋಡ್ರಿ ಯಾರಾದ್ರೆ ಈ ಪುನರುತ್ಥಾನ ಹೊಂದಿದಂತಹ ಶರೀರಗಳು, And a raptured body. ಯಾರಾದ್ರೆ ಎತ್ತಲ್ಪಟ್ಟಂತಹ ದೇಹಗಳು, They can throne on the Jesus. ಅವರೆಲ್ಲರೂ ಎಲ್ಲಿರ್ತಾರೆ ಅಂದ್ರೆ ಯೇಸುವಿನ ಸಿಂಹಾಸನದ ಬಳಿಯಲ್ಲಿ ಇರ್ತಾರೆ. I will ask you, question to you. ನಾನು ನಿಮ್ಮನ್ನು ಕೇಳಲಿಕ್ಕಿದ್ದೇನೆ, Can you sit on the throne of Jesus? ನೀವು ಯೇಸುವಿನ ಸಿಂಹಾಸನದ ಬಳಿಯಲ್ಲಿ ಕೂರ್ಲಿಕ್ಕೆ ಇಷ್ಟನಾ? ಕೂತ್ಕೊಂತೀರಾ? Amen. ಆಮೆನ್. Really, amen? ನಿಜವಾಗ್ಲೂ We have to trust in the word of God. ನಾವು ನಿಜವಾಗ್ಲೂ ದೇವರ ವಾಕ್ಯದಲ್ಲಿ ಭರವಸೆ ಇಡಬೇಕು. ನೀವು ಯೇಸುವಿನ ಸಿಂಹಾಸನದ ಬಳಿ ಕೂತ್ಕೊಂತೀರಾ ಇಲ್ವಾ? Amen. Don't believe in my physical words. ದಯಮಾಡಿ ನನ್ನ ಶಾರೀರಿಕವಾದಂತ ಮಾತುಗಳ ಮೇಲೆ ನಂಬಿಕೆ ಇಡಬೇಡ್ರಿ. We have to believe in the word of God. ನಾವು ನಂಬಬೇಕಾಗಿರುವಂತದ್ದು ದೇವರ ವಾಕ್ಯವನ್ನ. Revelation 3:21. ನೋಡ್ರಿ ದಯಮಾಡಿ ಪ್ರಕಟಣೆ ಗ್ರಂಥ 3:21 ಏನ್ ನೋಡ್ತೇವೆ? ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. Amen. Holy worshipers. ಅಲ್ಲಿ ಯಾರಿರ್ತಾರೆ ಅಂದ್ರೆ ಪರಿಶುದ್ಧವಾಗಿ ಅದನ್ನು ಆರಾಧಿಸುವವರು ಮಾತ್ರ ಅಲ್ಲಿರ್ತಾರೆ. Only holy worshipers. ಪರಿಶುದ್ಧರು ಮಾತ್ರ ಅಲ್ಲಿರ್ತಾರೆ. They can throne on the Jesus. ನೋಡ್ರಿ ಅವರು ಸಹ ಯೇಸುವಿನ ಸಿಂಹಾಸನದ ಪಕ್ಕದಲ್ಲಿ ಎಲ್ಲರೂ ಕೂತ್ಕೊಳ್ಳೋರಾಗಿದ್ದಾರೆ. This is our vision. ಅದು ಇದೇ ನಮ್ಮ ಒಂದು ದರ್ಶನವಾಗಿದೆ. Why should we unite? ಯಾಕೆ ನಾವೆಲ್ಲರೂ ಸಂಯುಕ್ತಗೊಳ್ಳಬೇಕು, ಒಂದಾಗಬೇಕು, ಒಟ್ಟಾಗಿ? Bible is teaching. ಯಾಕಂದ್ರೆ ದೇವರ ಪರಿಶುದ್ಧವಾದಂತ ಬೈಬಲ್ ನಮಗೆ ಅದು ಬೋಧಿಸುತ್ತದೆ, ಕಲಿಸುತ್ತದೆ. Together will be the mission team. ನೋಡ್ರಿ ಒಟ್ಟುಗೂಡುವಂತದ್ದು ಒಂದು ಸೇವೆ ಆಗಿರ್ತದೆ, ಒಂದು ಮಿಷನ್ ತಂಡವಾಗಿರ್ತದೆ. Till Jesus comes again. ಯೇಸು ಮತ್ತೆ ಬರ್ಲಿಕ್ಕಿರುವಾಗ Let's challenge. ಎಲ್ಲರಿಗೂ ಸವಾಲು ಆಗಿರುತ್ತದೆ. Let's challenge. ಎಲ್ಲ ಸವಾಲು ಆಗಿರುತ್ತದೆ. I taught you. ನಾನು ನಿಮ್ಗೆ ಆಗ್ಲೇ ಕಲಿಸಿದ್ದೇನೆ. Follow my prayer. ಇವರ ಒಂದು ಪ್ರಾರ್ಥನೆಯನ್ನು ಅನುಸರಿಸಿರಿ. In the name of Lord Jesus Christ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ Satan and evil spirits, ಸೈತಾನನು ಮತ್ತು ದುರಾತ್ಮನ ಆತ್ಮಗಳು crush, ಜಜ್ಜಲ್ಪಡಲಿ. powerful, ಜಜ್ಜಲ್ಪಡಲಿ and burn with the fire of the Holy Spirit. ಪರಿಶುದ್ಧಾತ್ಮನ ಬೆಂಕಿಯಿಂದ ಸುಡಲ್ಪಡಲಿ. Burn, ಸುಡಲಿ. Hallelujah. Hallelujah. Okay, God will use you very well. ದೇವರು ನಿಮ್ಮನ್ನು ಅತ್ಯುತ್ತಮವಾಗಿ ಉಪಯೋಗಿಸಲಿಕ್ಕಿದ್ದಾನೆ. I want to send Uganda. Pray for because he's younger than me.
and Uganda far away from the South Korea, and India close. ಅವ್ರು ನನ್ನನ್ನು ಉಗಾಂಡ ಕಳ್ಸ್ಕೊಡ್ಬೇಕು ಅನ್ಕೊಂಡಿದ್ದಾರಂತೆ. ಅವ್ರಿಗೋಸ್ಕರ Hallelujah! Hallelujah! Okay, everybody together prayer. ಪ್ರಾರ್ಥನೆ Together prayer. ಪ್ರಾರ್ಥನೆ ಮಾಡೋಣ. Pray. ಎಲ್ಲರಿಗೂ ಹೋಗ್ಬೇಕಾಗಿ ಚಿತ್ತವಲ್ಲ ಕರ್ತನೆ, ಎಲ್ಲರೂ ಸತ್ಯ ಮಾರ್ಗದಲ್ಲಿ ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ಸಾವಿರ ವರ್ಷದ ಆಳ್ವಿಕೆಯಲ್ಲಿ ನಿನ್ನ ಸಿಂಹಾಸನ ಪಕ್ಕದಲ್ಲಿ ಕೂತ್ಕೊಳ್ಬೇಕೆಂಬುದಾಗಿ ನೀನು ಲೋಕಕ್ಕೆ ಪ್ರಾಣ ಕೊಟ್ಟಿದ್ದೆ, ರಕ್ತ ಸುರಿಸಿದ್ದಿ ಕರ್ತನೆ. ಯಾವ ಒಂದು ಆತ್ಮ ನರಕಕ್ಕೆ ಹೋಗಬಾರದು, ನರಕ ಅನ್ನುವಂಥ ಸೈತಾನನಿಗೆ ಕರ್ತನೆ, ಆದ್ರೆ ನಾವಾದ್ರೂ ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ನೀನು ಕರೆದಿದ್ದೀಯ. ಜಗದೀಶ್ ಕೂಡ ನಿಮ್ಮ ಚಿತ್ತವಾದ್ರೆ ಉಗಾಂಡಕ್ಕೆ ಹೋಗ್ಲಿಕ್ಕೆ ಸಹಾಯ ಮಾಡ್ರಿ, ಮಿಷನರಿ ಆಗಿ ಉಪಯೋಗಿಸಿಕೊಂಡಿದ್ದೇವೆ. ನೀವು ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆ. Amen. Oh Lord Jesus. ಓ ಕರ್ತನಾದ ಯೇಸುವೇ, Thank you so much. ನಿನಗೆ ವಂದನೆಗಳು. Please bless them infinitely. ದೇವರೇ, ಇವರನ್ನು ಅತ್ಯಧಿಕವಾಗಿ ಇವರನ್ನು ಆಶೀರ್ವದಿಸು. Please permit to be able to enter into New Jerusalem city. ದೇವರೇ, ಅವರು ನೂತನವಾದಂತಹ ಯೆರೂಸಲೇಮನ್ನ ಅವರು ಕರ್ತನೆ ನೋಡ್ಲಿಕ್ಕೆ ಕರ್ತನೆ ಇವರಿಗೆ ಸಹಾಯ ಮಾಡು. Please give us a chance to be able to sit on the throne of Jesus. ದೇವರೇ, ನಮಗೆ ನಿನ್ನ ಸಿಂಹಾಸನದ ಕರ್ತನಾದ ಯೇಸುವಿನ ಸಿಂಹಾಸನದ ಬಳಿಯಲ್ಲಿ ಕುತ್ಕೊಳ್ಳಲಿಕ್ಕೆ ನಮಗೊಂದು ಅವಕಾಶವನ್ನು ಕೊಡು. Please bless Pastor Lamachandra infinitely. ದೇವರೇ, ರಾಮಚಂದ್ರಪ್ಪ ಪಾಸ್ಟರ್ನ ಏರಳವಾಗಿ ನೀನು ಆಶೀರ್ವದಿಸು. Please bless his wife. ದೇವರೇ, ಆತನ ಜೀವಿತವನ್ನ ನೀನು ಆಶೀರ್ವದಿಸು. Please bless and his disciples. ದೇವರೇ, ಅವರ ಶಿಷ್ಯರನ್ನ ನೀನು ಆಶೀರ್ವದಿಸು. Against our Satan and devils, ಸೈತಾನನ ಮತ್ತೆ ಅವರ ಕಾರ್ಯಗಳನ್ನ ನಾವು ಗದರಿಸುತ್ತಾ I command you in the name of Lord Jesus Christ. ಯೇಸುವಿನ ನಾಮದಲ್ಲಿ ನಾವು ಆಜ್ಞಾಪಿಸ್ತಾ ಇದ್ದೇವೆ. Crush and burn ದೇವರೇ, ಅವರನ್ನು ಸುಟ್ಟು ಹಾಕಬೇಕೆಂಬುದಾಗಿ with the blood of Christ Jesus. ಯೇಸುವಿನ ರಕ್ತದಿಂದ, The power of Jesus Christ, Holy Spirit. ಯೇಸುವಿನ ಶಕ್ತಿ ಮತ್ತು ಪವಿತ್ರಾತ್ಮನ ಶಕ್ತಿಯಿಂದ. Thank you, my Lord. ಕರ್ತನೇ, ನಿನಗೆ ವಂದನೆ. I pray in the name of Lord Jesus Christ. ನಾನು ಪ್ರಾರ್ಥಿಸುತ್ತೇನೆ ನಮ್ಮ ಕರ್ತನಾದ ಯೇಸುವಿನ ನಾಮದಲ್ಲಿ. Amen. Hallelujah. Hallelujah. ಮುಂದಿನ ಸಮಯ ತುಂಬಾ ಉತ್ತಮವಾಗಿ ಪ್ರಕಟಣೆಯಿಂದ ಮತ್ತೆ ಈವರೆಗೆ ಅನೇಕಾಲವಾದ ವಿಷಯಗಳನ್ನ ಕಲಿಸ್ಕೊಟ್ರು. ಮುಂದಿನ ಸಮಯವನ್ನು ನಾವು ಮನಪಾಷ್ಟು ತಗೋತಾರೆ, ನಾವೆಲ್ಲರೂ ಗಮನಿಸೋಣ.